ಇಲ್ಲಿ ಸುತ್ತಮುತ್ತ ಒಂದು ಹನುಮಮಾಲೆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದು ಶಾಸಕರ ನೇತೃತ್ವದಲ್ಲಿ ಹನುಮಮಾಲೆ ಹಾಕಿ ಒಂದು 5 ದಿವಸ ಶಾಸಕರು ಇದೇ ಕುಟೀರದಲ್ಲಿದ್ದು, ಮತ್ತು ಇಲ್ಲಿ ಗಂಗಾವತಿ ಕೆಲವೊಂದು ಯಾವುದಾದ್ರು ಸಮಸ್ಯೆ ಬಂದುಬಿಟ್ಟು ಇಲ್ಲೇ ಬಂದು ಇರ್ತಿದ್ರು ಅವರು ಶಾಸಕರು ಕುಟೀರ ವಾಸ್ತವ ಕುಟೀರ ಇದು ಶಾಸಕರ ಕುಟೀರ ಆಗಿಲ್ಲ. ಇದು ಯಾವುದೇ ಕಿಡಿಗೇಡಿಗಳು ಬೇಕಂತೆಲ್ಲ ಮಾಡಿದಂಥ ಕೆಲಸ ಅಂತ ನಮಗೆ ಮೇಲ್ನೋಟಕ್ಕೆ ಎದ್ದು ಕಾಣಕತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ತನಿಖೆ ಆಗಬೇಕಿದೆ. ಯಾಕಂದರೆ ಶಾಸಕರು ಕುಟೀರನೇ ಈ ಥರ ಮಾಡ್ತಾರಪ್ಪ ಅಂದರೆ ಜನಸಾಮಾನ್ಯರ ಗತಿ ಏನಿದು? ಇದು ಯಾರು ಮಾಡಿರೋದು? ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪತ್ತೆ ಹಚ್ಚಿ ಆ ಕಿಡಿಗೇಡಿಗಳಲ್ಲಿ ಕಾನೂನು ಅಡಿಯಲ್ಲಿ ಉಗ್ರವಾದ ಶಿಕ್ಷೆ ಆಗ್ಬೇಕಂತೇಳಿ ಒತ್ತಾಯ ಮಾಡಕತ್ತೀನಿ. ನಿಮ್ಮ ಹೆಸರು ಸರ್? ಪಂಪಣ್ಣ ನಾಯಕ್. ನಿಮ್ಮ ಹುದ್ದೆ ಸರ್? ನಮ್ಮ ಹುದ್ದೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ಇದೇ ನಮ್ಮ ಕೆಲವೊಂದು ನಮ್ಮ ಇಲ್ಲಿದ್ದ ಕಾರ್ಯಕರ್ತರು ಫೋನ್ ಮಾಡೋದಕ್ಕೆ ನಾವು ಬಂದಿವಿ ಸರ್. ನಾವು ಉದ್ದೇಶ ಅಂತ ನಮಗೆ ಮೇಲ್ನೋಟಕ್ಕೆ ಅಂದ್ರೆ ಇವತ್ತು ಶಾಸಕರ ಆಧಾರದಿಂದ ಇಲ್ಲಿವರೆಗೂ ಸಾಹೇಬರು ಈ ಭಾಗದ ಆನೆಗುಂದಿ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಎಲ್ಲ ಕಾರ್ಯಕರ್ತರು ವಿಚಾರಿಸಿ ಮತ್ತು ಸಾರ್ವಜನಿಕರಿಗೆ ಕರೆಸಿ ಅವರನ್ನು ಸ್ವೀಕಾರ ಮಾಡಿ ಇಲ್ಲಿ ವಾಸ್ತವ್ಯ ಮಾಡಿ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸ್ತಿತ್ತು. ಜೊತೆಗೆ ಈ ಹನುಮಮಾಲೆ ಕಾರ್ಯಕ್ರಮ ನಿಮಿತ್ತ ಕನಿಷ್ಠ 1 ವಾರಗಳ ಕಾಲ ಇಲ್ಲೇ ವಾಸ್ತವ್ಯ ಹೂಡಿ ಇದೇ ಪಂಪಾಸವರಲ್ಲಿ ಸ್ನಾನ ಮಾಡಿ ಅಂಜನಾದ್ರಿ ದರ್ಶನ ಮಾಡಿ ಮತ್ತು ಇಲ್ಲಿ ಬರ್ತಕ್ಕಂಥ ಸವಲತ್ತುಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇದನ್ನೆಲ್ಲವನ್ನು ಮಾಡಿದ್ದಾರೆ. ಇದನ್ನು ಸಹಿಸ್ಕೊಳ್ಳೋಕ್ಕಾಗಲಾದ ಯಾರೋ ದುಷ್ಕರ್ಮಿಗಳು ವಿರೋಧ ಪಕ್ಷದವ್ರು ಏನು ಮಾಡಿದ್ರು ಗೊತ್ತಿಲ್ಲ, ಒಟ್ಟು ಯಾವುದೋ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದ್ರು. ಅಕಸ್ಮಾತ್ ಇವತ್ತು ಅವ್ರು ಸರ್ ಇಲ್ಲಿ ಇದ್ದಿದ್ರೆ ಪರಿಸ್ಥಿತಿ ಏನಿತ್ತು, ವಾತಾವರಣ ಯಾವ ರೀತಿ ಆಗ್ತಿತ್ತು ಅಂದರೆ ಈ ಸ್ಥಳದಲ್ಲಿ ಯಾರೂ ಇಲ್ಲ. ಇದರಲ್ಲಿ ಸದ್ಯ ಮಟ್ಟಿಗೆ ನಿನ್ನೆ ಸಾಹೇಬರು ಬೆಂಗಳೂರು ಹೋಗಿದ್ರು, ಹಾಗಾಗಿ ಇದನ್ನು ಲಾಕ್ ಮಾಡಿದ್ವಿ. ಹಾಗಾಗಿ ಇದು ಇಲ್ಲಿ ಈ ಇದ್ರಾಗ ಶಾಸಕರು ಸಾಧ್ಯನೇ ಇಲ್ಲ. ಒಳಗಡೆ ಅಡುಗೆ ಸಾಮಾನಂತೂ ಇನ್ನಿಲ್ಲ. ಏನೇನು ಅಡುಗೆ ಮಾಡ್ತೀವಿ ಅಂದರೆ ಈ ಸುತ್ತಮುತ್ತ ಎಲ್ಲೂ ಅಡುಗೆ ಮಾಡಲ್ಲ ನಾವು. ಆದರೆ ಉದ್ದೇಶಪೂರ್ವಕವಾಗಿಯೇ ಇವತ್ತು ಯಾರೋ ಈ ನಾವು ಮಾಡಿದಂಥ ಕೆಲಸ ಸಹಿಸ್ಕೊಳ್ಳೋಕೆ ಆಗಲಿಲ್ಲದೆ ಇಂಥ ಉದ್ದೇಶಪೂರ್ವಕ ಕೆಲಸ ಮಾಡಿದರೆ ಇದನ್ನು ತನಿಖೆ ಮಾಡಬೇಕು. ಈಗಾಗಲೇ ನಾವು ಪೊಲೀಸ್ ಇಲಾಖೆಗೂ ತಿಳಿಸಿದ್ದೀವಿ. ಅವರು ಬಂದು ಇದನ್ನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಸುದ್ದಿ ಯಾವ ರೀತಿ ನಮ್ಮ ಸ್ವಾಮಿಯರು ಇದ್ದಾರೆ. ಈ ಸ್ವಾಮಿಯರ ಕಡೆಯಿಂದ ನಮಗೆ ಫೋನ್ ಮಾಡ್ತಾರೆ ಮತ್ತು ಇಲ್ಲಿ ನಮ್ಮವರು ಕೆಲಸಕ್ಕಿದ್ದಾರೆ, ಅವ್ರ ಕಡೆಯಿಂದಲೂ ಫೋನ್ ಬಂತು. ಹಂಗಾಗಿ ಇಮಿಡಿಯೇಟ್ಲಿ ನಾವು ಅಲ್ಲಿದ್ದ ಗಂಗಾವತಿಯಲ್ಲಿ ಇದ್ವಿ. ಇಮಿಡಿಯೇಟ್ಲಿ ಇಲ್ಲಿ ನಮ್ಮ ಭಾಗದ ಕಾರ್ಯಕರ್ತರು ಬಂದು ಕೆಲವೊಂದಿಷ್ಟು ಸಾಮಾನುಗಳನ್ನು ಹೊರಗೆ ತೆಗೆದಿಟ್ಟಿದ್ದಾರೆ. ಅಲ್ಲಿ ಕಾಣ್ತಾರೆ ನೋಡಿ, ಅವ್ರನ್ನೂ ಸ್ವಲ್ಪ ಒಂದಿಷ್ಟು ಸಾಮಾನು ತೆಗೆದಿಟ್ಟಿದ್ದಾರೆ. ಒಳಗಡೆ ಹೋಗ್ಬೇಕನ್ನೋದ್ರಲ್ಲೇ ಅಲ್ಲೇ ಫುಲ್ ಹಚ್ಚಿಬಿಟ್ಟಿದ್ದಾರೆ. ಏನಾಗಿದೆ ಅಂತ ನಮ್ಗೆ ಯಾಕೆ ಉದ್ದೇಶ ಮಾಡ್ತಾರೆ, ಮೇಲ್ಗಡೆ ನಾವು ಹುಲ್ಲನ್ನು ಹಾಕಿ ಇದು ಮಾಡಿದ್ದು ಅಷ್ಟು ನ್ಯಾಚುರಲ್ ಆಗಿರ್ತದೆ. ಹಾಗಾಗಿ ಅದನ್ನು ಬೇಕಂತಲೇ ಮಾಡಿದ್ರಂತೆ ನಮ್ಮ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾರು ಮಾಡಿರ್ಬೋದು ಅಂತಂದ್ರು ಏನಾದ್ರು ನಾವು ಇವರ ಮೇಲೆ ಅನ್ನೋದೇ ನಮ್ಮ ವಿರೋಧ ಇರ್ತಕ್ಕಂಥದ್ದು ಯಾರಾದರೂ ಸಹಿಸ್ಕೊಳ್ಳೋಕ್ಕಾಗಲಾರ್ದೆ. ಈಗ ನೋಡಿ, ಇವತ್ತಿನ ಈ ಹಿಂದೆ ಇತಿಹಾಸದಲ್ಲಿ ಯಾವ ರೀತಿ ಅಂತಾರಾಜ್ಯ ಮೇಲೆ ಆಗಿತ್ತು, ಇವಾಗ ಹೆಂಗಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಟ್ಕೊಂಡು ಸಹಿಸ್ಕೊಳ್ಳೋಕ್ಕಾಗಲಾರ್ದೆ ಈ ರೀತಿ ಮಾಡಿದಾರೆ ಅನ್ನೋದು ಒಂದು ನಮಗೆ ಅನುಮಾನ ಬರ್ತಾ ಇದೆ. ತನಿಖೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಉದ್ದೇಶಪೂರ್ವಕವಾಗಿ ದುಷ್ಕರ್ಮಗಳು ಮಾಡಿದ್ದಾರೆ. ಇದನ್ನು ತನಿಖೆ ಮಾಡಬೇಕಂತ ಈಗಾಗಲೇ DSP ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡಿದ್ದೀವಿ. ಅವರು ಕೂಡ ಬಂದು ಅದನ್ನು ಲಿಸ್ಟ್ ಮಾಡ್ಕೊಂಡು ನೀವೇನಾ ಹೌದೌದು ಫೋನ್ ಮಾಡಿರ್ತೀವಿ. ನಾವು ಒಂದು ಕೋರ್ಟ್ ಇದ್ದು ಗಂಗಾವತಿಯಲ್ಲಿ ಅಲ್ಲಿ ಇದ್ದೀವಿ. ಇಮಿಡಿಯೇಟ್ಲಿ ನಮ್ಮ ಕಾರ್ಯಕರ್ತರು ತಿಳಿಸಿರ್ತಕ್ಕಂಥ ಫೈರ್ ಇಂಜಿನಿಗೆ ಅದ್ರ ಜೊತೆಗೆ ನಾವು ಬಂದಿದ್ದೀವಿ. ಎಮ್ನೂರು ಚೌಡ್ಕೆ ಅಂತೇಳಿ KRPP ಮುಖಂಡರು.